ದುಡ್ಡು ತುಂಬ ಕೆಟ್ಟದು ಅಂತಿದೆ ಜೋಕರ್ ಆ್ಯಕ್ಟರ್ ಎಂಬ ಕಿರುಚಿತ್ರ. 100 ಕೋಟಿ ಬಜೆಟ್ಗಿಂತಲೂ ಕಡಿಮೆ ಇಲ್ಲದ ಹೊಸ ಕಾನ್ಸೆಪ್ಟ್ ಇದು. ಬೆಂಗಳೂರು. ದುಡ್ಡು ತುಂಬ ಕೆಟ್ಟದು ಎನ್ನುವ ವಿಷಯವನ್ನು ಮುಂದಿಟ್ಟುಕೊಂಡು 33 ನಿಮಿಷಗಳ ಕಿರುಚಿತ್ರವೊಂದು ಮೂಡಿಬಂದಿದೆ. ಅದುವೇ ಜೋಕರ್ ಆ್ಯಕ್ಟರ್. ಈ ಕಿರುಚಿತ್ರ ಕಲೆ ಕೊಲೆ ಹಣದ ಸುತ್ತ ನಡೆಯುವ ಕಥೆಯನ್ನು ನಿರ್ದೇಶಕ ನಿರ್ಮಾಪಕ ಹಾಗೂ ನಟ ಪ್ರಶಾಂತ್ ಮಯೂರ ಸಣ್ಣ ಸ್ಕ್ರೀನ್ ಪ್ಲೇ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ನೋಡಿದಾಗ ಇದು ಕಿರುಚಿತ್ರ ಅನ್ನಿಸುವುದೇ ಇಲ್ಲ. ಏಕೆಂದರೆ ಸೌಂಡ್, ಕ್ಯಾಮರಾ ವರ್ಕ್, ಕಂಟೆಂಟ್ ಎಲ್ಲವೂ ಬಿಗ್ ಬಜೆಟ್ ಸಿನಿಮಾ ರೀತಿಯೇ ಇವೆ. ಹಾಗೆಯೇ ಚಿತ್ರದ ನಾಯಕ ನಾಯಕಿಯರ ಅಭಿನಯ ಮನೋಜ್ಞವಾಗಿದೆ. ಚಿತ್ರ ಪ್ರದರ್ಶನದ ನಂತರ ಮಾತಿಗಿಳಿದ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ಪ್ರಶಾಂತ್ ಮಯೂರ ತಾವೊಬ್ಬ ಅಣ್ಣವರ ಅಭಿಮಾನಿ. ಅಣ್ಣವರ ದನಿಯಿಂದಲೇ ಆರಂಭವಾಗಿ ಅಣ್ಣವರ ದನಿಯಿಂದಲೇ ಕಿರುಚಿತ್ರ ಪೂರ್ಣಗೊಳ್ಳಲಿದೆ. ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಿರುಚಿತ್ರವನ್ನು ಪ್ರಕಟಿಸಲಾಗುವುದು. ಕಿರುಚಿತ್ರ ಇಷ್ಟ ಆದರೆ QR ಕೋಡ್ ಮೂಲಕ ಕನಿಷ್ಠ 20 ರೂಪಾಯಿ ಕೊಡಬಹುದು. ಇದು ಸಕ್ಸಸ್ ಆದರೆ ನನ್ನಂಥವರು ಚಿತ್ರರಂಗದಲ್ಲಿ ಬೆಳಕಿಗೆ ಬರುತ್ತಾರೆ. 5 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿದೆ. ಈ ಕಿರುಚಿತ್ರ ತೆಲುಗಿನಲ್ಲಿ ಇದೇ ತಿಂಗಳ 21ರಂದು ಯೂಟ್ಯೂಬ್ ವಾಹಿನಿಯ ಮೂಲಕ ಬಿಡುಗಡೆ ಆಗಲಿದ್ದು, ತೆಲುಗಿನಲ್ಲಿಯೂ ಅಣ್ಣವರ ಧ್ವನಿ ಇರಲಿದೆ ಎಂದರು. ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಇದೊಂದು ಐಡಿಯಾ ಬಂತು. ಸಿಂಗ್ ಸೌಂಡಲ್ಲಿ ಶಾರ್ಟ್ ಫಿಲ್ಮ್ ಸ್ವಲ್ಪ ದೊಡ್ಡದಾಗೆ ಮಾಡ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾನು ಇನ್ನೂ ಯಾವುದು ಶಾರ್ಟ್ ಫಿಲ್ಮ್ಗೆ ಆಂಕರ್ ಆಗಿ ಹೋಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದ್ಸಲ ಮಾಡೋಣ, ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಅದ್ರೊಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್. ಆ್ಯಂಡ್ 3 ಅವರ್ ಏನು ಅನ್ಕೊಂಡ್ರೆ 20 ರೂಪೀಸ್. ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡೋಕೆ ಹೋದಾಗ ನೀವು ಫಸ್ಟ್ ಟಿಕೆಟ್ ಕೊಟ್ಟು ನೋಡ್ತೀರಾ, ಇಷ್ಟ ಆದರೆ ಇಷ್ಟ ಆಗದೆ ಇದ್ರು ಒಂದ್ಸಲ ದುಡ್ಡು ಕೊಟ್ಟು ನೋಡ್ತೀರಾ. ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು 20 ರೂಪಾಯಿ ಜಸ್ಟ್ ಲೈಕ್ ಏನೋ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ, ಇಫ್ ಯು ಇಂಟ್ರೆಸ್ಟ್, ಇಫ್ ಯು ರಿಯಲಿ ಲೈಕ್ ಇಟ್, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು. ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು, ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು, ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಗ್ತಾ ಇರೋ ಥರ ಒಂದು 20 ರೂಪಾಯಿ ಅದಕ್ಕೆ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂದರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ 100 ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಏನೋ ಇದೆ ಅಂತ. ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ, ಇದು ಬೇಡ ಅಂತ ಸುಮ್ಮನೆ ಆಗ್ತಾರೆ, ದುಡ್ಡು ಸೇವ್ ಮಾಡ್ಕೊತಾರೆ. ಸೊ ದಿಸ್ ಇಸ್ ದ ಥಿಂಗ್ ಸರ್. ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ. ನಾವು ಆಲ್ರೆಡಿ ಪಿಚ್ ಮಾಡಿದ್ದೀರಾ ಇದನ್ನ ಅಂತ? ಸರಿ ಸರ್, ಅದು ಯಾರು ಪಿಚ್ ಮಾಡಿದ್ದೀರಾ ಪ್ರೊಡ್ಯೂಸರ್ಸ್ಗೆ ಇದನ್ನ? ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್. ಅಂದರೆ ಈ 1.5 ವರ್ಷದಿಂದ ಅದು ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಒಂದು 3 to 4 ಸ್ಕ್ರಿಪ್ಟ್ಸ್ ಆಗಿದೆ. ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಳ್ಳೋದು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ. ಇಲ್ಲ ನಮ್ಮ ಕ್ಯಾಮ್ರಾಮನ್ ಸಿಕ್ಕರು ನನಗೆ ಒಂಥರ ಖುಷಿನೇ. ಯಾರಾದ್ರೂ ಒಬ್ರಿಗೆ ಸಿಕ್ಕಿ ಹೀರೋ ಚಾನ್ಸ್ ಬಂತಂದ್ರೆ ಒಂಥರ ಹೇಳ್ತಾರೆ, ಸರ್ ಚಾನ್ಸ್ ಸಿಕ್ತು ಅಂತ. ಬಿ ಸೊ ಹ್ಯಾಪಿ ಫಾರ್ ದಟ್. ನನಗೂ ಖುಷಿ ಆಗುತ್ತೆ, ನನಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು. ಕಿರುಚಿತ್ರದ ನಟಿ ಯುಕ್ತಾ ಪರ್ವಿ ಮಾತನಾಡಿ, ಛಾಯಾಗ್ರಾಹಕರು ಅದ್ಭುತವಾಗಿ ತೋರಿಸಿದ್ದಾರೆ. ಸಿಗರೇಟನ್ನು ಸಿನಿಮಾಗಾಗಿ ಸೇವನೆ ಮಾಡಿದ್ದೇನೆ. ಯಾರೂ ಕೂಡ ಸಿಗರೇಟ್ ಸೇದಬೇಡಿ. ಸಿಗರೇಟ್ ಸೇದುವುದನ್ನು 6-7 ಟೇಕ್ ತೆಗೆದುಕೊಂಡಿದ್ದೇನೆ. ನಾನು ಕೂಡ ಪತ್ರಕರ್ತೆ. ಕನ್ನಡದಲ್ಲಿ 3 ಚಿತ್ರ ಆಗಿ 1 ತಮಿಳು ಮತ್ತು ಮಲಯಾಳಂ ಚಿತ್ರದಲ್ಲಿ ನಟಿಸಿದ್ದೇನೆ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುಕ್ತಾ ಅಂತ. ಜೋಕರ್ ಆ್ಯಕ್ಟರ್ ನಮ್ಮ ಶಾರ್ಟ್ ಫಿಲ್ಮ್ ಹೇಳ್ಬತ್ತು. ಇಟ್ ವಾಸ್ ಪ್ರಶಾಂತ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಒಂದು ಹೊಸ ಪಯಣ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ಮ್ಯಾಮ್, ಶಿ ಸಿಟ್ಟಿಂಗ್ ರೈಟ್ ದರ್, ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ, ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್. ಎಲ್ಲರೂ ಫ್ರೆಶರ್ಸ್. ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ, ಒಂಥರ ಬೇರೆ ಥರ ಒಂದು ಜಲ್ಲೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡ್ಯನ್ ಸರ್ ಬಗ್ಗೆ ಹೇಳಬೇಕಾದ್ರೆ, ಐ ಥಿಂಕ್ ಹಿ ಶೋಡ್ ಮೀ ವೆರಿ ಬ್ಯೂಟಿಫುಲಿ. ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಹೇಳ್ಬೋದು ಮೂವಿ. ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ. 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಕನ್ನಡ ಯಾವ್ದು? ಹೇಳಬಾರ್ದು ಆ್ಯಕ್ಚುಲಿ. ಇಲ್ಲ, ರಿಲೀಸ್ ಆಗಿಲ್ಲ. ಆದರೆ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಸ್ ಎ ಲೀಡ್. ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.
ಸೇದಿಲ್ಲ. ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ. ಇಟ್ ವಾಸ್ ಜಸ್ಟ್ ಬರೀ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಸಿಗರೇಟ್ ಸೇದಕ್ಕೆ ಹೋಗಬೇಡಿ. ಇಟ್ಸ್ ಗುಡ್ ಥಿಂಗ್. ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜ ಆಗೋದು ಏನು ಹೇಳಬೇಕಾದ್ರೆ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ. ಏನಾದರೂ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ವಿ ಆ್ಯಕ್ಟರ್ಸ್ನು ನಮ್ಮ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಾವು ಏನೇನೋ ಮಾಡಬೇಕು. ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ, ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಈ ಜೋಕರ್ ಆಕ್ಟರ್ ಕಿರುಚಿತ್ರದಲ್ಲಿ ಮಧುಸೂದನ್, ಶೈಲೇಶ್, ಉಗ್ರಂ ರಮೇಶ ಸೇರಿದಂತೆ ಮುಂತಾದವರು ಅಭಿನಯಿಸಿದ್ದು, ಪಾಂಡಿಯನ್ ಕುಪ್ಪನ್ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ರಿಷಾನ್ ಆದಿತ್ಯ ಅದ್ಭುತ ಹಿನ್ನೆಲೆ ಸಂಗೀತ ಕೊಟ್ಟಿದ್ದಾರೆ.